ಇನ್ನು ಮೆಗಾಸ್ಟಾರ್ ಚಿರಂಜೀವಿ ಕೊಟ್ಟಂತಹ ಒಂದು ಹೇಳಿಕೆ ಈಗ ವಿವಾದವನ್ನ ಹಚ್ಚಿದ್ಯಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾ ಇವೆ. ಯಾಕಂದ್ರೆ ಚಿರಂಜೀವಿ ಒಂದು ಫಂಕ್ಷನ್ ಅಲ್ಲಿ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಮನೆಯಲ್ಲಿ ನನ್ನ ಸುತ್ತಮುತ್ತ ಯಾವಾಗಲೂ ಹೆಣ್ಣು ಮೊಮ್ಮಕ್ಕಳೇ ಇರ್ತಾರೆ, ನನ್ನ ಮನೆ ಒಂದು ರೀತಿ ಲೇಡೀಸ್ ಹಾಸ್ಟೆಲ್ ತರ ಆಗ್ಬಿಟ್ಟಿದೆ, ನನಗೆ ಹೆಣ್ಣು ಮಕ್ಕಳ ಹಾಸ್ಟೆಲ್ ವಾರ್ಡನ್ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಖಂಡಿತ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಅವರ ಮಾತಲ್ಲಿ ವಿವಾದ ಆಗಲಿ ತಪ್ಪಾಗಲಿ ಕಂಡು ಬರೋದಿಲ್ಲ. ಸಹಜವಾಗಿ ಒಬ್ಬ ತಮ್ಮ ಮೊಮ್ಮಕ್ಕಳ ಬಗ್ಗೆ ಹೇಳಿರುವಂತಹ ಒಂದು ಮಾತು. ಇನ್ನು ರಾಮ್ ಚರಣ್ಗೆ ಮತ್ತೆ ಮಗಳು ಹುಟ್ಟಬಹುದು ಅನ್ನುವಂಥ ಒಂದು ಭಯ ನನಗೆ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ಬಹುಶಃ ಈ ಮಾತುಗಳನ್ನ ಒಬ್ಬ ಮೆಗಾಸ್ಟಾರ್ ಚಿರಂಜೀವಿ ಆಡ್ತಾ ಇರುವಂಥದ್ದು ಸಹಜವಾಗಿ ಒಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಅವ್ರು ಹೇಳ್ತಾರೆ, ನಮ್ಮ ಪರಂಪರೆ ಮುಂದುವರಿಸೋದಕ್ಕೆ ಮೊಮ್ಮಗ ಕೊಡಪ್ಪ ಅಂತ ನಾನು ಬಯಸ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ನನಗೆ ಒಂದು ಗಂಡು ಮಗು ಕೊಡಿಸು ಅಂತ ಕೇಳ್ತಾ ಇದ್ದೀನಿ ಭಗವಂತನ ಹತ್ರ. ಬ್ರಹ್ಮ ಆನಂದಂ ಪ್ರೀ ರಿಲೀಸ್ ఈవెంట్ನಲ್ಲಿ చిరంజీవి కొట్టిరుವಂತ ಹೇಳಿಕೆ ಇದು. సో ఏం ಹೇಳಿದ್ದಾರೆ ಅವರು, బని కేవడ ఉన్నప్పుడల్లా నాకు మా గ్రాండ్ డాటర్స్ ఉన్నట్టు ఉండదు, ఒక లేడీస్ హాస్టల్ వార్డెన్ లాగా ఉంటుంది. నాకు లేడీస్ హాస్టల్ వార్డెన్ లాగా చుట్టూ ఆడపిల్లలే, ఒక్క మగాడు చరణ్ ఈసారికి సరే ఇంకొక అబ్బాయిని కనరా, మన లెగసీ కంటిన్యూ అవ్వాలరా అని కోరిక తనకి. అసలు ఈ ముద్దు ఈ అమ్మాయి అంటేనే మళ్ళీ ఇంకో అమ్మాయిని కంటాడేమో నా భయం. లవ్లీ కిడ్స్ ఇంట్లో ఉన్నప్పుడల్లా నాకు మా గ్రాండ్ డాటర్స్ ఉన్నట్టు ఉండదు, ఒక లేడీస్ హాస్టల్ వార్డెన్ లాగా ఉంటుంది. నాకు లేడీస్ హాస్టల్ వార్డెన్ లాగా చుట్టూ ఆడపిల్లలే, ఒక్క మగాడు చరణ్ ఈసారికి సరే ఇంకొక అబ్బాయిని కనరా, మన లెగసీ కంటిన్యూ అవ్వాలరా అని కోరిక ತನಗೆ. ಅಸಲು ಈ ಮುದ್ದು ಈ ಅಮ್ಮಾಯಿ ಚಿರಂಜೀವಿ ಅವರ ಮಾತುಗಳು ನೋಡಿ, ಒಂದು ಫಂಕ್ಷನ್ ಬ್ರಹ್ಮ ಆನಂದಂ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಮಾತಾಡಿದ್ರು, ತುಂಬ ನಗ್ತಾನೆ ಕ್ಯಾಶುವಲ್ ಆಗಿ ಮಾತಾಡಿದ್ರೆ. ಬಟ್ ಸ್ಟಿಲ್ ಚಿರಂಜೀವಿ ಒಬ್ಬ ಜವಾಬ್ದಾರಿಯುತವಾದಂಥ ನಟ ಆಗಿ ಅವ್ರಿಗೆ ತಮ್ಮದೇ ಆದಂಥ ಒಂದು ಸಾಮಾಜಿಕ ಬದ್ಧತೆ ಇರುತ್ತೆ. ಅಂಥವ್ರು ಈ ಮಾತನ್ನು ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಫೆಮಿನಿಸ್ಟ್ಗಳು ಈಗ ಸಹಜವಾಗಿ ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಮಂಗಳಾ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಮಂಗಳಾ, ನಾನು ಅದೇ ಹೇಳ್ತಾ ಇದ್ದೆ, ಚಿರಂಜೀವಿ ಬಹುಶಃ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಮೊಮ್ಮಕ್ಕಳು ಇರ್ತಾರೆ, ನನ್ನ ಸುತ್ತಮುತ್ತ ಒಂದು ರೀತಿ ಲೇಡೀಸ್ ಹಾಸ್ಟೆಲ್ನಲ್ಲಿ ವಾರ್ಡನ್ ತರ ಫೀಲ್ ಆಗ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ತುಂಬ ಜೋಬಿಯಲ್ಲಿ ನಗ್ತಾ ಹೇಳಿದ್ದಾರೆ. ಬಹುಶಃ ಅಲ್ಲಿ ಯಾವುದೂ ವಿವಾದ ಇಲ್ಲ ಅಂತ ಅನ್ಸುತ್ತೆ. ಬಟ್ ಅದಾದ ನಂತರ ಹೇಳ್ತಾರಲ್ಲ ಅವರು, ಹೆಣ್ಮಗು ಬೇಡ, ಈಗ ನನಗೆ ಗಂಡು ಮಗು ಬೇಕು ಅಂತ ಅನ್ನಿಸ್ತಾ ಇದೆ, ನಮ್ಮ ಲೆಗೆಸಿ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು. ಅಂದರೆ ಈಗಲೂ ಕೂಡ ಅವರು ಅದು ಹಳೇ ಸಂಪ್ರದಾಯಗಳು, ಹಳೇ ಪರಂಪರೆಯಲ್ಲೇ ಇನ್ನೂ ಇದರ ಚಿರಂಜೀವಿ. ಅಂದರೆ ಹೆಣ್ಮಕ್ಳಿದ್ರೆ ನಮ್ಮ ಲೆಗೆಸಿ ಕಂಟಿನ್ಯೂ ಆಗೋದಿಲ್ವಾ, ಗಂಡು ಮಕ್ಕಳೇ ಬೇಕಾ ಲೆಗೆಸಿ ಕಂಟಿನ್ಯೂ ಮಾಡೋದಕ್ಕೆ ಅನ್ನುವಂಥದ್ದು ಪ್ರಶ್ನೆ. ಸೊ ಬಹುಶಃ ಇಲ್ಲಿ ವಿವಾದದ ಕಿಡಿ ಹೊತ್ತಿದೆ ಅಂತ ಅನ್ಸುತ್ತೆ. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ಸ್ ಬರ್ತಾ ಇದೆ ಈಗ ಇಂಟರ್ನೆಟ್ನಲ್ಲಿ, ಇದೆಲ್ಲವೂ ಕೂಡ ಹೇಗೆ ಇವರ ಹೇಳಿಕೆಗೆ ಕೌಂಟರ್ ಬರ್ತಾ ಇದೆ ಈಗ ಮಂಗಳ? ಅಫ್ಕೋರ್ಸ್ ರೆಹಮಾನ್, ಏನಂತ ಅಂದರೆ ಚಿರಂಜೀವಿ ಅವರು ಸ್ಟೇಟ್ಮೆಂಟ್ ಮಾಡಿರೋದು ತಪ್ಪಲ್ಲ. ಅಂದರೆ ನನಗೆ ಮೊಮ್ಮಗ ಬೇಕು ಅಂತ ಆಸೆ ವ್ಯಕ್ತಪಡಿಸಿರೋದು ತಪ್ಪಲ್ಲ. ಆದರೆ ಅವರು ಹೇಳಿರೋದು ಅಂದರೆ ನಮ್ಮ ಒಂದು ಮೆಗಾಸ್ಟಾರ್ ಲೆಗಸಿ ಏನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು, ಹೀಗಾಗಿ ಒಬ್ಬ ಮೊಮ್ಮಗ ಬೇಕು ಅಂತ ಹೇಳಿರೋದು ತಪ್ಪು ಅಂತ ಹಲವರು ಅವರ ಮೇಲೆ ಒಂದು ಕೆಂಗಣ್ಣನ ತೋರ್ತಿರೋವಂಥದ್ದು. ಯಾಕಂದರೆ ಅವರ ಮನೆಯಲ್ಲೇ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಇದಕ್ಕೆ. ಯಾಕಂದರೆ ಉಪಾಸನಾ ಕಾಮಿನೇನಿ ಏನಿದ್ದಾರೆ, ಅಂದರೆ ಮೆಗಾಸ್ಟಾರ್ ಅವರ ಸೊಸೆ ರಾಮ್ ಚರಣ್ ಅವರ ಪತ್ನಿ ಅವರೇನಿದ್ದಾರೆ, ಅವ್ರ ತಾತ ಪ್ರತಾಪ್ ಸಿ ರೆಡ್ಡಿ ಅವರು ಅಪೋಲೋ ಹಾಸ್ಪಿಟಲ್ ಚೇರ್ಮನ್ ಅವರು. ಸೊ ಅವರಿಗೆ 4 ಜನ ಹೆಣ್ಮಕ್ಳಿದ್ದಾರೆ. ಸೊ ಅವರೇ ಇವತ್ತು ಅಪೋಲೋ ಹಾಸ್ಪಿಟಲ್ ಏನಿದೆ ಅದರ ಪಾರಂಪರೆಯನ್ನು ಮತ್ತು ವಾರಸತ್ವವನ್ನು ಅವರೇ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈಗ ಇಲ್ಲಿ ಗಂಡು ಮಕ್ಳು ಯಾಕೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಈಗ ನಾವು ಸಾಕಷ್ಟು ಜನ ಸಾರ್ವಜನಿಕವಾಗಿ ನೋಡ್ತಾ ಇರ್ಬೋದು, ಇವತ್ತು ಗಂಡು ಮಕ್ಳು ಇಲ್ಲ ಅಂತಂದ್ರೂ ಹೆಣ್ಮಕ್ಳೇ ಎಲ್ಲ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾರೆ. ಅಂದರೆ ತಂದೆ ಅಗಲಿಕೆ ನಂತರ, ತಾಯಿ ಅಗಲಿಕೆ ನಂತರ ಎಲ್ಲ ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಹೀಗಾಗಿ ಚಿರಂಜೀವಿ ಅವರ ಬಾಯಲ್ಲಿ ಈ ಥರದ್ದು ಒಂದು ಸ್ಟೇಟ್ಮೆಂಟ್ ಬಂದಿರೋದ್ರಿಂದ ಎಲ್ಲರೂ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು. ಅಂದರೆ ಅಂಥ ದೊಡ್ಡ ನಟ ಈ ಥರದ ಸ್ಟೇಟ್ಮೆಂಟ್ ಬೇಕಾ? ಯಾಕಂದರೆ ಅವರ ಮಕ್ಕಳು ಸುಷ್ಮಿತಾ ಆಗಿರ್ಬೋದು, ಶ್ರೀಜಾ ಆಗಿರ್ಬೋದು, ಅವರಿಗೂ ಕೂಡ ಹೆಣ್ಮಕ್ಳೇ ಇರುವಂಥದ್ದು. ರಾಮ್ ಚರಣ್ಗೂ ಕೂಡ ಹೆಣ್ಮಗು ಕ್ಲಿಂಕಾರ ಹುಟ್ಟಿರುವಂಥದ್ದು. ಸೊ ಹೀಗಾಗಿ ಒಂದು ಗಂಡ್ಮಗು ಬೇಕು ಅಂತ ಹೇಳಿರೋದು ಎಷ್ಟು ಸರಿ? ಅಂದರೆ ಹೆಣ್ಮಗುನೇ ಮತ್ತೆ ಹುಡ್ತಾರ ಅಂತ ಭಯ ಆಗ್ತಿದೆ ಅಂತ ಒಂದು ಹೇಳಿಕೆ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಹಲವರು ಅದ್ರ ಬಗ್ಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಮಂಗಳ.